ವರ್ಷ ಕೊರ್ಗಿ ಕೊರ್ಗಿ ಕಣ್ಣೀರ್ ಹಾಕಿದ್ರಿ. ಈಗ ಇನ್ನೊಬ್ಬ ತಾಯಿ ತನ್ನ ಮಗಳಿಗೋಸ್ಕರ ಕಣ್ಣೀರ್ ಹಾಕೋ ಹಾಗೆ ನೀವೇ ಮಾಡ್ತಿದ್ದೀರಲ್ಲಕ್ಕ. ನಾವು ದೊಡ್ಡವರು ಜಗಳ ಆಡ್ತಿರೋರ್ ಮಧ್ಯೆ ಸಂಧಾನ ಮಾಡಬೇಕು, ಅವ್ರನ್ನ ಒಂದ್ ಮಾಡಕ್ ನೋಡ್ಬೇಕು. ಈಗ ರಾಧಿಕಾಗೂ ಅವ್ರ ತಂದೆ ತಾಯಿ ನಡುವೆ ನೀವೇ ಅಡ್ಡ ಆಗಿ ನಿಂತಿದ್ದೀರಕ್ಕ. ಆ ಹೆತ್ತೋರ್ ಶಾಪ ನಿಮಗ್ ತಟ್ಟದೇ ಇರುತ್ತಾ ಅಕ್ಕ? ಎರಡು ದಿವಸ ಸಮಯ ತಗೊಂಡಿದ್ದೀರಾ, ಚೆನ್ನಾಗಿ ಯೋಚನೆ ಮಾಡಿ. ನಾನೇನಾದ್ರೂ ತಪ್ಪು ಮಾತಾಡಿದೆ ಅಂತ ಅನ್ಸಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ. ನಲ್ಲಿ ಇನ್ನೊಂದೆರಡು ದಿನದಲ್ಲಿ ಏನಾದರೂ ಒಂದಾಗುತ್ತೆ, ಅದಂತೂ ಗ್ಯಾರಂಟಿ. ಅದ್ಯಾವ ಜನ್ಮದಲ್ಲಿ ಯಾವ ತಾಯಿ ಮಗಳನ್ನ ದೂರ ಮಾಡಿದ್ರೋ ಏನೋ. ಈ ಜನ್ಮದಲ್ಲಿ ಇಡೀ ಜೀವನ ನೀವ್ ಹೆತ್ತ ಮಗಳು ನಿಮ್ಮಿಂದ ದೂರ ಆಗ್ಬಿಟ್ಲು. ಈಗ ಇನ್ನೊಬ್ಬ ತಾಯಿ ತನ್ನ ಮಗಳಿಗೋಸ್ಕರ ಕಣ್ಣೀರ್ ಹಾಕೋ ಹಾಗೆ ನೀವೇ ಮಾಡ್ತಿದ್ದೀರಲ್ಲಕ್ಕ. ಈಗ ರಾಧಿಕಾಗೂ ಅವ್ರ ತಂದೆ ತಾಯಿ ನಡುವೆ ನೀವೇ ಅಡ್ಡ ಆಗಿ ನಿಂತಿದ್ದೀರಕ್ಕ. ನೀವ್ ಹೆತ್ತ ಮಗಳು ನಿಮ್ಮಿಂದ ದೂರ ಆಗ್ಬಿಟ್ಲು. ಆ ಹೆತ್ತೋರ್ ಶಾಪ ನಿಮಗ್ ತಟ್ಟದೇ ಇರುತ್ತಾ ಅಕ್ಕ? ಏನಂತ ಕೇಳಿ ರಾಧಿಕಾನ, ನೀನ್ ಸುಳ್ಳು ಹೇಳ್ತೀನಿ ಅಂತ ಕೇಳಿದ್ರೆ ಅವಳು ಏನ್ ಅನ್ಕೊತಾಳೆ? ಅವಳು ಕೋಪ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಾನು ರಾಧಿಕಾ ಸಂಸಾರದಲ್ಲಿ ಅಡ್ಡಗಾಲಾಗ್ತಿದ್ದೀನ. ಅವಳ ತಾಯಿ ನನ್ನಿಂದಾಗಿ ಕಣ್ಣೀರು ಹಾಕ್ತಿದಾರ.
ಮಾಡಿದ್ರಿ? ನಾನೇನ್ ಮಾಡಿದೆ ರಾಧಿಕಾ? ಇನ್2 ದಿನದಲ್ಲಿ ತೀರ್ಮಾನ ಆಗ್ಲಿಲ್ಲ ಅಂದ್ರೆ ರಾಧಿಕನ್ನ ನೀವು ಕರ್ಕೊಂಡು ಹೋಗ್ಬೋದು ಅಂತ ಒಪ್ಪಿಗೆ ಕೊಟ್ಬಿಟ್ರಲ್ಲಮ್ಮ. ಕಳಿಸ್ಬೇಕು ಅನ್ನೋದೇ ನಿಮ್ ಮನ್ಸಲ್ಲಿದೆ ಅನ್ನೋದಾದ್ರೆ ನನಗೆ ಯಾಕೆ ಒಂದ್ ಮಾತು ಹೇಳಲಿಲ್ಲ ಅಮ್ಮ? ನೀವಾಗ ನೀವೇ ಹೋಗು ಅಂತ ಹೇಳಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಸುತ್ತಿ ಬಳಸಿ ಅವ್ರ ಜೊತೆ ಕಳ್ಸೋದಕ್ಕೆ ತಯಾರಾಗ್ಬಿಟ್ರಲ್ಲ. ನೀವ್ ಹೇಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ ನಾನು. ರಾಧಿಕಾ ಅವ್ರ ಜೊತೆ ಹೋಗು ಅಂತ ನಾನೆಲ್ಲಿ ಹೇಳ್ದೆ ಅಮ್ಮ? ಈ ವಿಷಯನ ಇತ್ಯರ್ಥ ಮಾಡೋದಕ್ಕೆ 2 ದಿನ ಟೈಮ್ ಬೇಕು ಅಂತ ಕೇಳ್ದೆ ಅಷ್ಟೇ. ನೀನ್ ನನ್ನನ್ನ ತಪ್ಪು ತಿಳ್ಕೊತಿದ್ಯಾ? ಹೌದಾ? ಈ 2 ದಿನದಲ್ಲಿ ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ಹೇಳಿಮ್ಮ. ಇನ್ 2 ದಿನದಲ್ಲಿ ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ನನ್ನನ್ನ ಅವ್ರ ಜೊತೆ ಕಳಿಸ್ಬಿಡ್ತೀರಾ ಅಲ್ವಾ? ಇದೇನು ತಾಯಿ, ನೀವು ಯಾಕೆ ಬರಕ್ಕೆ ಹೋದ್ರಿ? ನಿಮಗೆ ರಕ್ತದೊತ್ತಡ ಹೆಚ್ಚು ಅಂತ ನಿಮ್ಮ ಯಜಮಾನರು ಹೇಳ್ತಾ ಇದ್ರು. ಸುಸ್ತಾಗುತ್ತೆ ಅಮ್ಮ. ನೋಡಿ ಗುರುಗಳೇ, ಇದು ನನ್ನ ಇನ್ಕಮ್ ಟ್ಯಾಕ್ಸ್ ಫೈಲು, ಪ್ರಾಪರ್ಟೀಸ್ ಡಾಕ್ಯುಮೆಂಟ್, ಇಂಡಸ್ಟ್ರೀಸ್ ಫೈಲ್ಸ್ಗಳು, ಈಗ ನಾನು ವಾಸವಾಗಿರೋ ಮನೆ ಡಾಕ್ಯುಮೆಂಟ್ಸ್, ಇದೆಲ್ಲ ನಂದೇ. ಇದಿಷ್ಟೇ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲ ಗುರುಗಳೇ, ಇಷ್ಟಕ್ಕೆಲ್ಲ ಬದುಕಿರೋ ನಾನು ನನಗೆ ಗೊತ್ತಿಲ್ದಿರೋ ಹುಡುಗಿನ ನನ್ನ ಮಗಳು ಅಂತ ಹೇಳ್ಕೊಂಡು ಊರ್ ಬಿಟ್ಟು ಊರಿಗೆ ಬಂದು ನಿಮ್ಮಂತವ್ರ ಹತ್ರ ಎಲ್ಲ ಜಗಳ ಮಾಡ್ಬೇಕಾ? ಇಷ್ಟಕ್ಕೂ ನಾನು ಕೇಳ್ತಿರೋದು ನನ್ನ ಮಗಳು ರಾಧಿಕಾನ. ಯಾರ್ದು ಹಣ ಆಗ್ಲಿ ಆಸ್ತಿ ಆಗ್ಲಿ ಏನು ಕೇಳ್ತಾ ಇಲ್ಲ. ನಾನು ಇದೆಲ್ಲ ಯಾಕೆ ಮಾಡ್ಬೇಕು ಗುರುಗಳೇ? ಇಷ್ಟು ಸಾಲದ ರಾಧಿಕಾ ನನ್ನ ಮಗಳು ಅಂತ ನಂಬೋದಕ್ಕೆ? ನೋಡಿ ಗುರುಗಳೇ, ನನಗೆ ಹೆಚ್ಚಿಗೆ ಸಮಯ ಇಲ್ಲ, ಇರೋದು 4 ದಿನ ಅಷ್ಟೇ. ಇಷ್ಟರಲ್ಲಿ ಇತ್ಯರ್ಥ ಆಗ್ಬೇಕು. ಸೋಪಡಿಕಾ ದೇವಿಯವರು 2 ದಿವಸ ಸಮಯ ತಗೊಂಡಿದ್ದಾರೆ. ನೀವು ಇದನ್ನ ಜವಾಬ್ದಾರಿ ತಗೊಂಡು ಇತ್ಯರ್ಥ ಮಾಡಬೇಕು ಅಷ್ಟೇ. ತಂದೆ ತಾಯಿ ಬಂದಿದ್ದಾರೆ ಅಂತ ನಿಮಗೆ ಗೊತ್ತಾದಾಗ ನೀವು ಎಷ್ಟು ಹತ್ತು ಬಿಟ್ರಿ. ನಾನು ಹೊರಟೇ ಬಿಡ್ತೀನಿ ಅಂತ ಪರದಾಡ್ಬಿಟ್ರಿ. ಆಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನಿಮ್ಮ ಮನಸ್ಸಲ್ಲಿ ನನಗೆ ಮಗಳ ಸ್ಥಾನ ಇದೆ ಅಂತ ತುಂಬಾ ಖುಷಿ ಪಟ್ಬಿಟ್ಟಿದ್ದೆ. ನಿಜವಾಗ್ಲೂ ನೀವು ನನ್ನ ಕಳಿಸೋದಕ್ಕೆ ತುಂಬಾ ಸಂಕಟ ಪಡ್ತಿದ್ದೀರಾ ಅಂತ ಅಂದ್ಕೊಂಡೆ. ಅಯ್ಯೋ ದೇವ್ರೆ, ನಾನು ನಿಜವಾಗ್ಲೂ ಸಂಕಟ ಪಟ್ಟಿದ್ದೆ ರಾಧಿಕಾ. ಹಾಗಾದ್ರೆ ಇವತ್ತ್ಯಾಕಮ್ಮ ಅವ್ರ ಜೊತೆ ಕಳಿಸೋದಕ್ಕೆ ಒಪ್ಕೊಂಡ್ಬಿಟ್ರಿ? ಅವರಿಬ್ರು ಅಷ್ಟೊಂದು ಹಠ ಮಾಡ್ತಿದಾರಲ್ಲ ರಾಧಿಕಾ. ನಾವೇ ನಿಮ್ಮ ಅಪ್ಪ ಅಮ್ಮ ಅಂತ
ಅಷ್ಟೊಂದ್ಸಲ ಹೇಳ್ತಿದಾರಲ್ಲ, ಹಾಗಾದ್ರೆ ನನ್ನ ಮಾತು ನಾನು ಅಷ್ಟೊಂದ್ ಸಲ ಕೇಳ್ಕೊಂಡೆ ಅಲ್ವಾ? ಅಷ್ಟು ಸಲ ಹೇಳ್ದೆ ಅಲ್ವಾ ಅವ್ರು ಹೇಳ್ತಿರೋದು ಸುಳ್ಳು, ನಾನು ಅವ್ರ ಮಗಳಲ್ಲ ಅಂತ? ನನ್ನ ಮಾತಿನ ಮೇಲೆ ನಂಬಿಕೆ ಬರ್ಲಿಲ್ವಾ? ನಂದೇ ರಾಧಿಕಾ, ನಂದೇ ತಪ್ಪು. ಆದ್ರೆ ನಾನು ಏನ್ ಮಾಡ್ಲಿ ಹೇಳು? ನಾನು ತಾಯಿ ನೋವನ್ನ ಅನುಭವಿಸ್ಬಿಟ್ಟಿದ್ದೀನಿ. ಅದಕ್ಕೆ ತಾಯಿ ಕಣ್ಣೀರು ನನಗೆ ಬೇಗ ಕಾಣಿಸ್ಬಿಡುತ್ತೆ. ಅದ್ಯಾವಾಗ ಅದ್ಯಾವ ತಂದೆ ತಾಯಿ ಮನ್ಸನ್ನ ನೋಯಿಸಿದನೋ ಏನೋ, ಅದ್ಯಾವ ಮಗು ದ್ರೋಹ ಮಾಡ್ಬಿಟ್ಟಿದ್ದೀನೋ ಏನೋ. ಈಗ ನನ್ನ ಮಗಳಿಂದ ದೂರ ಆಗಿ ಕೊರಗ್ತಾ ಇದ್ದೀನಿ. ಅದಕ್ಕೆ ಒಂದ್ ತಾಯಿ ತನ್ನ ಮಗಳಿಗೋಸ್ಕರ ಅಳೋದನ್ನ ನನ್ನ ಕೈಯಿಂದ ನೋಡಕ್ ಆಗೋದಿಲ್ಲ. ಅದಕ್ಕೆ ಅಮ್ಮ ಹೇಳಿದ್ದು, ನಿಮ್ಗೆ ಆ ತಾಯಿ ಕಣ್ಣೀರು ಕಾಣಿಸ್ತದೆ, ಆದ್ರೆ ಈ ಮಗಳು ಅಳು ಕಾಣ್ತಿಲ್ವಲ್ಲಮ್ಮ. ನೀವು ಮೊದ್ಲೇ ಹೀಗ್ ಮಾಡ್ಬಿಟ್ಟಿದ್ರೆ ನನಗೆ ಬೇಜಾರಾಗ್ತಿರ್ಲಿಲ್ವೇನೋ. ನಾನ್ ನಿಮ್ಮನ್ನ ತುಂಬಾ ನಂಬಿಟ್ಟೆ ಅಮ್ಮ. ಅದೇ ಅನ್ಸುತ್ತೆ ನಾನು ಮಾಡಿದ ತಪ್ಪು. ಊರ್ನವ್ರು ಬರ್ತಾರೆ, ರಾಧಿಕನ್ನ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾರೆ. ಯಾರೋ ಬರ್ತಾರೆ, ರಾಧಿಕಾ ನಮ್ಮ ಮಗಳು, ಅವಳನ್ನ ನಮ್ ಜೊತೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ನನಗೆ ಎಷ್ಟು ಆತಂಕ ಆಗತ್ತೆ ಅಂತ ಗೊತ್ತಮ್ಮ ನಿಮ್ಗೆ. ಆದ್ರೂ ನಿಮ್ಮನ್ನ ನೋಡ್ಕೊಂಡು ನಾನು ಧೈರ್ಯವಾಗಿದ್ದೆ. ಆದ್ರೆ ನೀವೇ ನನ್ ಮೇಲೆ ಅನುಮಾನ ಪಟ್ಬಿಟ್ರಿ. ರಾಧಿಕಾ, ನನ್ಗೆ ಕ್ಷಮಿಸ್ಬಿಡಮ್ಮ. ನೀನ್ ನನ್ನ ಸ್ಥಾನದಲ್ಲಿ ಇದ್ದಿದ್ದೆ ನೀನೇನ್ ಮಾಡ್ತಿದ್ದೆ ಹೇಳು? ಅವರು ನಿನ್ ಗಂಡನ ಹೆಸರು, ಮನೆಯವ್ರ ಹೆಸರು ಎಲ್ಲ ಹೇಳ್ತಿದ್ದಾರೆ. ಅದ್ ಹೇಗೆ? ಅದ್ ನನಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ಒಂದು ಮಾತು, ನನ್ನ ಗಂಡನ ಹೆಸರು, ನಮ್ಮ ಮನೆಯವ್ರ ಹೆಸರನ್ನೆಲ್ಲ ಹೇಳ್ಬಿಟ್ರೆ ಅವ್ರು ನನ್ನ ತಂದೆ ತಾಯಿ ಆಗ್ಬಿಡೋದಿಲ್ಲ. ಸಾಕಾ ಗುರುಗಳೇ, ಸಾಕಾ? ಆಧಾರಗಳು, ಡಾಕ್ಯುಮೆಂಟ್ಸ್ಗಳು ಅಥವಾ ಇನ್ನೇನಾದ್ರೂ ಬೇಕಾ?
ನೀವೇ ನಮ್ಮೂರಿಗೆ ಬಂದು ನೋಡಿ, ನಾವು ನಮ್ಮ ಮಗಳನ್ನ ಹುಡ್ಕೊಂಡು ಎಷ್ಟು ಅಲ್ದಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬರೀ ಇಷ್ಟೇ ಅಲ್ಲ ಗುರುಗಳೇ, ಬೇಕಾದ್ರೆ ರಾಧಿಕಾಗೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೊಡ್ತೀನಿ. ರಾಧಿಕಾಳನ್ನ ಕರೆಸಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ, ನಾನು ಕೇಳೋ ಪ್ರಶ್ನೆಗಳಿಗೆ ಅವಳು ಉತ್ತರ ಕೊಡ್ಲಿ. ಆ ದೇಸಾಯಿಗಳ ಮನೆಗೆ ಹೋದ್ರೆ ಅವರು ನಮ್ಮನ್ನು ನಂಬೋದಿಲ್ಲ, ನಮ್ಮನ್ನ ಕಳ್ಳರು ನೋಡೋ ತರ ನೋಡ್ತಾರೆ. ಅವಳಿಗೆ ಆ ರಾಧಿಕಾ ಮೇಲೆ ನಂಬಿಕೆ ಜಾಸ್ತಿ. ನಾವಲ್ಲಿ ಅವಳನ್ನ ಯಾವ ಪ್ರಶ್ನೆನೂ ಕೇಳಕ್ ಆಗೋದಿಲ್ಲ ಗುರುಗಳೇ, ಆಗೋದಿಲ್ಲ. ನೋಡಿ ಗುರುಗಳೇ, ನನಗೆ ಹೆಚ್ಚಿನ ಸಮಯ ಇಲ್ಲ. ನಿಮ್ ಕಾಲು ಹಿಡಿದು ಬಿಡ್ಕೋತೀನಿ. ಆದಷ್ಟು ಬೇಗ ತೀರ್ಮಾನ ಮಾಡಿಸಿ. ಸಮಾಧಾನ ಮಾಡ್ಕೊಳ್ಳಿ ವೆಂಕಟೇಶ್ ಮೂರ್ತಿಗಳೇ. ಅವರು 2 ದಿನ ಸಮಯ ಕೇಳಿದಾರಲ್ವಾ, ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇಂದಿರಿ. ನಾನು ಎಷ್ಟೇ ಹೇಳಿದ್ರು ನಿಮಗ್ ನನ್ನ ಮಾತಿನ ಮೇಲೆ ನಂಬಿಕೆನೆ ಬರ್ತಾ ಇಲ್ವಲ್ಲ ಅಮ್ಮ. ನಾನು ಏನ್ ಮಾಡ್ಲಿ? ಸತ್ಯ ಏನ್ ಗೊತ್ತಾ, ಸುಳ್ಳನ್ನ ನಂಬೋದು ತುಂಬಾನೇ ಸುಲಭ, ಆದ್ರೆ ಸತ್ಯ ನಂಬೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಸತ್ಯ ಯಾವಾಗ್ಲೂ ಕಹಿಯಾಗೆ ಇರುತ್ತೆ. ಇಲ್ಲಮ್ಮ ರಾಧಿಕಾ, ಈ ವಿಷಯದಲ್ಲಿ ನೀನ್ ಹೇಳ್ತಿರೋ ಸತ್ಯನೇ ನನ್ಗೆ ಸಿಹಿ ಆಗಿದೆ. ನಾನು ಅದನ್ನೇ ಬಯಸ್ತಾ ಇದ್ದೀನಿ. ಅವರು ನಿಮ್ಮ ಅಪ್ಪ ಅಮ್ಮ ಆಗದೆ ಇರ್ಲಿ, ನೀನ್ ಇಲ್ಲಿಂದ ಹೋಗದೆ ಇರ್ಲಿ ಅಂತ. ಆದ್ರೆ ಸತ್ಯ ಸುಳ್ಳು ಯಾವುದಕ್ಕೂ ಆಧಾರ ಸಿಗ್ತಿಲ್ಲ. ನಿಮಗ ಆಧಾರ ಬೇಕಲ್ವಾ? ನಾನು ಅವ್ರ ಮಗಳಲ್ಲ ಅನ್ನೋದಕ್ಕೆ ನಿಮ್ಗೆ ಆಧಾರ ಬೇಕು. ಇದು ನಾನು ಹೆತ್ತಿರೋ ನನ್ನ ಮಗು, ನನ್ನ ಜೀವ. ಇದ್ರ ಮೇಲೆ ಪ್ರಮಾಣ ಮಾಡಿದ್ರೆ ಆಗ ನಿಮಗ್ ನಂಬಿಕೆ ಬರುತ್ತಮ್ಮ? ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಗುರುಗಳೇ. ನಾನು ದೇವರನ್ನ ನಂಬೋನು, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಆಗ್ಲಾದ್ರೂ ಒಪ್ಕೊಳ್ತೀರಾ? ಹೋಗ್ಲಿ ಬಿಡಿ, ಇವಳು ನನ್ನ ಹೆಂಡತಿ, ನನ್ನ ಮನೆ ಭಾಗ್ಯಲಕ್ಷ್ಮಿ. ಇವಳು ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ. ರಾಧಿಕಾ, ಮಗು ಮೇಲೆ ಪ್ರಮಾಣ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲ ಅಮ್ಮ, ನಾನ್ ಪ್ರಮಾಣ ಮಾಡ್ತೀನಿ. ಆಗ್ಲಾದ್ರೂ ನಿಮಗ್ ನನ್ ಮೇಲೆ ನಂಬಿಕೆ ಬರುತ್ತೋ ನೋಡೋಣ. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಇವಳು ಆಯ್ಸ್ ಮುಗ್ದು ಇಲ್ಲೇ ಪ್ರಾಣ ಹೋಗ್ಬಿಡ್ಲಿ. ಇವಳು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಗುರುಗಳೇ, ನಮ್ಮ ಮಗಳು ಕಳ್ಕೊಂಡು ನಾವೆಷ್ಟು ಒದ್ದಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮಗಳನ್ನ ನಮ್ಗೆ ವಾಪಸ್ ಕೊಡ್ಸಿ. ನೋಡಿ, ನಾನ್ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅವ್ರು ಆಡ್ತಿರೋ ಮಾತುಗಳೆಲ್ಲ ಸುಳ್ಳು. ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಅವ್ರು ನಮ್ಮ ಅಪ್ಪ ಅಮ್ಮ ಅಲ್ಲ, ನಾನು ಅವ್ರ ಮಗಳು ಅಲ್ಲ.
ಆದ್ರೆ ಒಂದೇ ಒಂದ್ ಮಾತು, ಈ ಮಗು ನಂದು ಅನ್ನೋದಕ್ಕೂ ಒಂದು ಆಧಾರನ ಕೇಳ್ಬೇಡಿಮ್ಮ. ರಾಧಿಕಾ ಜೀವನ ಹೊತ್ಕೊಂಡು ಹುರಿಬೇಕು, ಹಾಗೆ ಮಾಡ್ತೀನಿ. ಶಾರದಾ, ವಿಷ್ಣು ಭರದ್ವಾಜ್, ವಿಷ್ಣು ಭರದ್ವಾಜ್!